ಹಾಯ್ ಫ್ರೆಂಡ್ಸ್, ನಾನಿವತ್ತು ಚೆಟ್ಟಿನಾಡ್ ಸ್ಟೈಲಿ ಡ್ರೈ ಚಿಕನ್ ರೋಸ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಸ್ವಲ್ಪ ಓಲ್ಡ್ ವಿಡಿಯೋ. ನಾನಂದರೆ ಒಂದು 2 ವರ್ಷದ ಹಿಂದೆಯೇ ನನ್ನ ಒಂದು ಚಾನಲಲ್ಲಿ ಈ ಒಂದು ರೆಸಿಪಿಯನ್ನು ನಾನು ಪೋಸ್ಟ್ ಮಾಡಿದ್ದೆ. ಇವಾಗ ತುಂಬ ಜನ ಹೊಸಬರು ನನ್ನ ಚಾನಲಿಗೆ ಜಾಯ್ನ್ ಆಗಿರೋದ್ರಿಂದ ಇನ್ನೊಮ್ಮೆ ಈ ರೆಸಿಪಿಯನ್ನು ಎಡಿಟ್ ಮಾಡಿ ನನ್ನ ಚಾನಲಲ್ಲಿ ಹಾಕ್ತಾ ಇದ್ದೇನೆ. ನಾನು ಇವಾಗ ಇಲ್ಲಿ ಕಾಳುಮೆಣಸು, ಹಾಗೆಯೇ ಕೊತ್ತಂಬರಿ ಕಾಳು, ಹಾಗೆಯೇ ಸೋಂಪು ಕಾಳು, ಜೀರಿಗೆ, ಒಂದು 6ರಿಂದ 7 ಗೋಡಂಬಿಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 6ರಿಂದ 7 ಒಣಮೆಣಸನ್ನು ಕೂಡ ತಗೊಂಡಿದ್ದೇನೆ. ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ kg ಚಿಕನಿಗಾಗುವಷ್ಟು ನಾನಿಲ್ಲಿ ಮಸಾಲೆ ಪೌಡರನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿಯಾದಂಥ ಆಯಿಲನ್ನು ಇದಕ್ಕೆ ಹಾಕ್ಕೊಳ್ಬಾರ್ದು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಇವಾಗ ನಾನಿದು ಸ್ವಲ್ಪ ತಣ್ಣದ ನಂತರ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಇವಾಗ ನಾನು ಇದಕ್ಕೆ ಚಕ್ಕೆ, ಲವಂಗ, ಹಾಗೆ ಪಲಾವ್ ಎಲೆಯನ್ನು ಹಾಕಿ ಇದು ಸ್ವಲ್ಪ ರೋಸ್ಟ್ ಆದ ನಂತರ 3 ದೊಡ್ಡ ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಇವಾಗ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 6ರಿಂದ 7 ಬೆಳ್ಳುಳ್ಳಿ, ಹಾಗೆಯೇ ಒಂದು 2 ಪೀಸ್ ಆಗುವಷ್ಟು ಶುಂಠಿಯನ್ನು ಈ ರೀತಿ ನಾನು ಕುಟ್ಟಾಣಿಯಲ್ಲಿ ನಾನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಜಜ್ಜಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಹಾಗೆಯೇ ಘಮ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದ್ರಿಂದ, ಈ ರೀತಿಯಾಗಿ ನಾವು ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿ ಘಮ ಇರುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ. ಇವಾಗ ಈರುಳ್ಳಿ ತುಂಬ ಬ್ರೌನ್ ಕಲರ್ ಆಗಿದೆ ನೋಡ್ಬೋದು. ನಂತರ 2 ಹುಳಿ ಟೊಮೆಟೊವನ್ನು ನಾನು ತಗೊಂಡು ಕಟ್ ಮಾಡಿ ಅದನ್ನು ಹಾಕಿ ನಾನು ರೋಸ್ಟ್ ಆದ ನಂತರ ಇವಾಗ ವಾಶ್ ಮಾಡಿ ಇಟ್ಕೊಂಡಂಥ ಅರ್ಧ kg ಚಿಕನನ್ನು ಕೂಡ ನಾನು ಇದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಈ ಒಂದು ಬಾಯ್ಲ್ ಆದಂಥ ಟೊಮೆಟೊ ಈರುಳ್ಳಿ ಜೊತೆಗೆ ಸ್ವಲ್ಪ ಟರ್ಮರಿಕ್ ಪೌಡರನ್ನೆಲ್ಲ ಹಾಕಿ ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಅಳತೆಗೆ ಬೇಕಾಗುವಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಕುದಿಸಲಿಕ್ಕೆ ಬಿಡಬೇಕು. ಇದು ಬೇಗನೆ ಕುದಿಯುತ್ತೆ. ಈ ಕುದಿಯುವ ಟೈಮಲ್ಲಿ ನಾನೇನು ಪೌಡರ್ ಮಾಡಿಟ್ಕೊಂಡಂಥ ಮಸಾಲೆ ಪೌಡರನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇದು ಕಲರ್ ನೋಡ್ಬೋದು. ಇವಾಗ ಇದು ಚೆನ್ನಾಗಿ ಸ್ಲೋ ಫ್ಲೇಮಲ್ಲೇ ಇದು ಚೆನ್ನಾಗಿ ಇವಾಗ ರೋಸ್ಟ್ ಆಗಿತ್ತಲ್ವ, ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಇದ್ರ ಮೇಲೆ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಇವಾಗ ಇದು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಒಂದು ಮಿಕ್ಸ್ ಕೊಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತಲ್ಲೇ ಚೆಟ್ಟಿನಾಡ್ ಚಿಕನ್ ಡ್ರೈ ರೋಸ್ಟು ರೆಡಿಯಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಹಾಗೆ ನಾನಿಲ್ಲಿ ಇದರಲ್ಲಿ ಗೋಡಂಬಿ ಸೇರಿಸಿರೋದ್ರಿಂದ ಇನ್ನೂ ಕೂಡ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗೆಯೇ ಇದು ದೊಣ್ಣೆ ಬಿರಿಯಾನಿ ಜೊತೆ ಇರ್ಬೋದು, ಹಾಗೆಯೇ ನಾವು ಖಾಲಿ ಒಂದು ತಿಳಿಸಾರು ಜೊತೆಗೂ ಸಹ ಕಾಂಬಿನೇಷನ್ ಆಗಿ ಇದನ್ನು ಮಾಡ್ಕೊಳ್ಬೋದು. ಇದಾಗಿತ್ತು ನನ್ನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಹಳೆಯ ವೀಡಿಯೋಸ್ಗಳನ್ನೆಲ್ಲ, ರೆಸಿಪಿ ವೀಡಿಯೋಸ್ಗಳನ್ನೆಲ್ಲ ತುಂಬಾ ನಾನು ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ